ಎಚ್.ಡಿ. ದೇವೇಗೌಡ ಹುಟ್ಟುಹಬ್ಬ. ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದಿಂದ ಈಡುಗಾಯಿ ಒಡೆದು ಸಿಹಿ ಹಂಚಿ ಸಂಭ್ರಮ. ಚಾಮರಾಜನಗರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹುಟ್ಟುಹಬ್ಬದ ಅಂಗವಾಗಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ವತಿಯಿಂದ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದು ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಅವರ ನೇತೃತ್ವದಲ್ಲಿ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಎಚ್.ಡಿ. ದೇವೇಗೌಡ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ವಿಶೇಷ ಪೂಜೆ ಸಲ್ಲಿಸಿ ಈಡುಕಾಯಿ ಒಡೆದು ಸಿಹಿ ಹಂಚಲಾಯಿತು. ಶ್ರೀನಿವಾಸ ಗೌಡ ಮಾತನಾಡಿ, ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ದೇಶ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀ ಚಾಮರಾಜೇಶ್ವರ ಸ್ವಾಮಿಗೆ ಅವರಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು, ಕರುಣೆ, ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಜನಸೇವೆ ಮಾಡುವ ಅವಕಾಶ ದೊರೆಯುವಂತಾಗಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹ, ನಗರಸಭಾ ಮಾಜಿ ಸದಸ್ಯ ಗಣೇಶ್ ದೀಕ್ಷಿತ್, ಕರಿಯನಕಟ್ಟೆ ಚಿನ್ನು ಮತ್ತು ಮುತ್ತು, ಅರುಣ್ ಕುಮಾರ್ ಗೌಡ, ಟೌನ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಿಎನ್ ಮಹೇಶ್, ಬಣ್ಣದಹುಂಡಿ ರಾಜು, ಹೊಮ್ಮ ಲೋಕೇಶ್, ಮಹೇಶ್ ಗೌಡ, ತಮಿಳ್ ಸಂಘದ ಜಗದೀಶ್, ರಾಜಗೋಪಾಲ್, ರವೀಂದ್ರ ಪ್ರಸಾದ್ ಕಳಲೆ, ರಾಚಪ್ಪ, ಕಲಾವಿದ ಶಿವಣ್ಣ, ಮುತ್ತುರಾಜು, ರಾಜಣ್ಣ, ಸಿದ್ದಶೆಟ್ಟಿ, ಎಲ್ಐಸಿ ರಾಜು, ಮಹದೇವಯ್ಯ ಹಾಜರಿದ್ದರು. ವರ್ಷದ ದೇವೇಗೌಡರು ಅವರು ರಾಜಕೀಯದಲ್ಲಿ ಬಹಳ ಮುತ್ಸದ್ದಿ. ಅವರು ಜನತಾದಳವನ್ನು ಜಿಲ್ಲೆಯಾದ್ಯಂತ ಬೆಳೆಸಿ ಅವರ ಮಕ್ಕಳು ಮೊಮ್ಮಕ್ಕಳನ್ನು ಕೂಡ ರಾಜ್ಯಕ್ಕೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಏಕೈಕ ಪ್ರಧಾನಿ ಅಂದರೆ ಎಚ್.ಡಿ. ದೇವೇಗೌಡರು. ಅವರಿಗೆ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಆಯುರಾರೋಗ್ಯ ಎಲ್ಲವನ್ನು ಕೊಟ್ಟು ಮುಂದೆಯೂ ಅವರ ಅಧಿಕಾರಕ್ಕೆ ಬರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅಂತೇಳಿ ನಾನು ಅವರಿಗೆ ಮನಪೂರ್ವಕವಾಗಿ ಚಾಮರಾಜೇಶ್ವರದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಕಳೆದ 50-55 ವರ್ಷಗಳಿಂದ 60 ವರ್ಷಗಳಿಂದಲೇ ಸಕ್ರಿಯವಾಗಿ ರಾಜಕಾರಣ ಮಾಡುತ್ತಿದ್ದ ದೇವೇಗೌಡರು ಇಂದಿಗೂ ದಣಿದವರೇ ಅಲ್ಲ. ರಾಜಕಾರಣದಲ್ಲಿ ದಣಿಬಡಿಯದ ರಾಜಕಾರಣಿಯನ್ನು ಕರೆದು ತಪ್ಪಾಗಲಾರದು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಸಚಿವರಾಗಿ, ಶಾಸಕರಾಗಿ, ಕಡೆಗೆ ಈ ದೇಶದ ಅತ್ಯುನ್ನತ ಸ್ಥಾನದ ಪ್ರಧಾನಿ ಸ್ಥಾನವನ್ನು ಏರಿದ ದೇವೇಗೌಡರು ರಾಜಕಾರಣದಲ್ಲಿ ವಿಶಿಷ್ಟ ಪ್ರಯೋಗಗಳನ್ನು ಮಾಡಿದರು. ಕಡಿಮೆ ಸ್ಥಾನ ಹೊಂದಿದ್ದರು. 1996ರಲ್ಲಿ ಈ ದೇಶದ ಪ್ರಧಾನಿಯಾದ 16 ಸಂಸದ ಇಟ್ಕೊಂಡು ದೇಶದ ಪ್ರಧಾನಿಯಾದವರು. ಅದೇ ರೀತಿ 54 ಶಾಸಕರಿದ್ದರೂ ಕರ್ನಾಟಕದ ಮುಖ್ಯಮಂತ್ರಿಯ ಸ್ಥಾನವನ್ನು ಪಡೆದವರು ದೇವೇಗೌಡರು. ಇಂತಹ ಒಂದು ದೇವೇಗೌಡರು ಕರ್ನಾಟಕ ಕಂಡ ಒಬ್ಬ ಧೀಮಂತ ರಾಜಕಾರಣಿ. ಅವರ ಶತಮಾನೋತ್ಸವವನ್ನು ಆಚರಿಸುವ ಸೌಭಾಗ್ಯವನ್ನು ಚಾಮರಾಜೇಶ್ವರ ಕೊಡಲಿಕ್ಕೆ ಪ್ರಾರ್ಥಿಸುತ್ತಾ ದೇವೇಗೌಡರಂತ ಕರ್ನಾಟಕವನ್ನು ಹಲವಾರು ಸಂದರ್ಭದಲ್ಲಿ ಕರ್ನಾಟಕವನ್ನು ಧೀಮಂತವಾಗಿ ಮುನ್ನಡೆಸಿದ್ದಾರೆ. ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ, ಪ್ರಧಾನಮಂತ್ರಿಗಳ ಅವಧಿಯಲ್ಲಿ ರೈತರಿಗಾಗಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ನಡೆಸಿದರು ದೇವೇಗೌಡರು. ಅಂತಹ ದೇವೇಗೌಡರು ಇನ್ನು ಮುಂದಕ್ಕೂ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾರ್ಗದರ್ಶಿಯಾಗಿ ಇವತ್ತು ಪ್ರಧಾನಿ ಮೋದಿಯವರ ಆಪ್ತರಾಗಿ ಅವರು ಮೋದಿಯವರು ಸಹ ಅವರ ಸಲಹೆಯನ್ನು ಕೇಳಿ ಮುಟ್ಟಿದ್ದಾರೆ ಅಂತ ದೇವೇಗೌಡರಿಗೆ ಏನಂತ ಅರ್ಥವಾಗುತ್ತೆ. ದೇವೇಗೌಡರು ಕಳೆದ 52 ವರ್ಷಗಳಿಂದ ನಿರಂತರವಾಗಿ ಸೋಲನ್ನು ಕಂಡರು. ಸೋಲಿಗೂ ಹೆದರದೆ ಆ ಸೋಲನ್ನೇ ಗೆಲುವಾಗಿಸಿಕೊಂಡು ಇತರ ರಾಜಕಾರಣಿಗಳಿಗೆ ಮಾದರಿಯಾಗಿ ಮೆರೆದವರು ದೇವೇಗೌಡರು. ಅಂತಹ ದೇವೇಗೌಡರಿಗೆ ಚಾಮರಾಜೇಶ್ವರ ಸಕಲ ಆರೋಗ್ಯ ಮತ್ತು ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ. ಇವತ್ತು ಚಾಮರಾಜನಗರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ಹಿರಿಯ ಮುಖಂಡರು ನಾವೆಲ್ಲ ಸೇರಿ ನಮ್ಮ ಕರ್ನಾಟಕದ ಕೆಚ್ಚೆದೆಯ ಹಿರಿಯ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಮಣ್ಣಿನ ಮಗ, ಜೊತೆಗೆ ದೆಹಲಿಯ ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದಂಥ ಮೊಟ್ಟ ಮೊದಲ ಕನ್ನಡಿಗ ಶ್ರೀಮಾನ್ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬವನ್ನು ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇವತ್ತು ನಾವೆಲ್ಲ ಸೇರಿ ಶ್ರೀ ದೇವೇಗೌಡರಿಗೆ ಶ್ರೀ ಚಾಮರಾಜೇಶ್ವರ ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ, ಮತ್ತೆ ಮುಂದೇನೂ ಸಾರಿ ಅವರು ರಾಜ್ಯಸಭೆಗೆ ಈ ಕರ್ನಾಟಕವನ್ನು ಪ್ರತಿನಿಧಿಸಲಿ ಅಂತ ಹೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರ ಹೆಸರಿನಲ್ಲಿ ಇಡಿಗಾಯನ್ನು ಹೊಡೆಯೋದ್ರ ಮೂಲಕ ಮತ್ತು ಸಿಹಿಯನ್ನು ಹಂಚಿ ನಾವು ಅವರ ಹುಟ್ಟುಹಬ್ಬವನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ದೇವೇಗೌಡರು ಬಹುಶಃ ಭಾರತ ದೇಶದ ಇತಿಹಾಸದಲ್ಲೇ ಒಬ್ಬ ಅತ್ಯಂತ ಅದ್ಭುತವಾದ ಸಂಸದೀಯ ಪಟುಗಳು. ನಮ್ಮ ದೇಶದ ಅತ್ಯಂತ ಪ್ರಮುಖ ಅಂಗವಾದಂತಹ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು 4 ಸದನಗಳಲ್ಲಿ ಭಾಗವಹಿಸಿದ್ದಂಥ ಒಬ್ಬ ಏಕೈಕ ಸಂಸದೀಯ ಪಟು ಅಂತಂದ್ರೆ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು. ಅಂತ ಒಬ್ಬ ಹಿರಿಯ ರಾಜಕಾರಣಿ ಇರ್ತಕ್ಕಂಥದ್ದು ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅಂತವರ ಹೆಸರಿನಲ್ಲಿ ಶ್ರೀ ಚಾಮರಾಜೇಶ್ವರ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡಲಿ.
ಅವರು ಶತಾಯುಷಿಗಳಾಗಲಿ ಅಂತೇಳಿ ನಾವೆಲ್ಲ ಆಶಿಸ್ತಾ ಇವತ್ತು ಶ್ರೀ ದೇವೇಗೌಡರಿಗೆ ಶುಭವಾಗಲಿ ಅಂತೇಳಿ ನಾವು ಇಡಿಗೆಯನ್ನ ಹೊಡಿತಾ ಇದ್ದೀವಿ. ನಾನು ಒಂದು ನೆನಪನ್ನು ಮಾಡ್ಕೊಳ್ತೀನಿ. ಅವರು ನಮ್ಮ ಮನೆಗೆ ಗೆಸ್ಟ್ ಹೌಸ್ಗೆ ಬಂದು ಅವರು ಮತ್ತು ವೀರೇಂದ್ರ ಪಾಟೀಲ್ ಕೂಡ 4 ದಿನ ತಂಗಿದ್ರು. ಬೊಮ್ಮಾಯಿಯವರು ಕೂಡ ಬಂದಿದ್ದರು, ಪ್ರಸಾದ್ ಬೊಮ್ಮಾಯಿಯವರು. ನಮ್ಮ ಮನೆಯಲ್ಲಿ ಹಿಟ್ಟು ಮಾಡಿ ಕೊಡಿ ಅಂತ ಕೇಳಿ ಅವರು ಟಿಫನ್ ಬರ್ತಿದ್ರು, ಹಿಟ್ಟು ಮಾಡಿಸಿ ಕೊಡ್ತಿದ್ರು ಬೇರೆ. ಆವಾಗ ಒಂದು ಸ್ವಲ್ಪ ಅವರು PWD ಮಿನಿಸ್ಟರ್ ಆಗಿದ್ದಾಗ ನಮ್ಮ ಸೀಡ್ ಕಾರ್ಪೊರೇಷನ್ನಿಂದ ಈ DCH ಅನ್ನೋ ಒಂದು ಸೀಡ್ ಪ್ರೊಡಕ್ಷನ್, ಹತ್ತಿ ಸೀಡ್ ಪ್ರೊಡಕ್ಷನ್ ಬಂದು ಆ ಭಾಗದ ಜನಗಳಿಗೆ ಕೊಡ್ತಾಯಿದ್ರು. ನಮ್ಮ ಹಳೆ ಮೈಸೂರು ಭಾಗಕ್ಕೆ ಕೊಡ್ತಿರಲಿಲ್ಲ. ಅದನ್ನು ನಾವು ಹೋದಾಗ ಅವರು PWD ಅವರು ಮಿನಿಸ್ಟರ್ ಆಗಿದ್ದಾಗ ನಾನು ವಿಧಾನಸೌಧಕ್ಕೆ ಹೋಗಿ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಅವರು ಇಮಿಡಿಯೇಟಾಗಿ ಅವರು ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರ ಜೊತೆಲಿ ಫೋನ್ ಮಾಡಿ ನಮ್ಮ ಮೈಸೂರು ಭಾಗಕ್ಕೆ ಅವರು ಅದನ್ನು ಕೊಡಿಸಿದ್ರು. ಅದು ನಮ್ಮ ಹಳೆ ಮೈಸೂರು ಭಾಗ ಚಾಮರಾಜನಗರದ ಬಗ್ಗೆ ಅವ್ರಿಗಿಂತ ಕಾಳಜಿ ತೋರಿಸ್ತು. ಅದರಿಂದ ಸಾಕಷ್ಟು ನಾವು ಪ್ರಯೋಜನ ನಮ್ಮ ರೈತರು ಅಂಥ ಧೀಮಂತ ವ್ಯಕ್ತಿನ ನೆನಪು ಮಾಡ್ಕೊಳ್ಳೋದ್ರಲ್ಲಿ ನಾನು ಕೂಡ ಸಂತೋಷ ಪಡ್ತೀನಿ. ಅವರು 100 ಕಾಲ ಚೆನ್ನಾಗಿ ಬಾಳಲಿ, ಬದುಕಲಿ ಅಂತ ಹಾರೈಸ್ತಾ ಇನ್ನೂ ಹೆಚ್ಚಿನ ಸೇವೆ ಅವರಿಂದ ನಾವು ಎದುರು ನೋಡ್ತಾ ಇದ್ದೀವಿ. ದೇವರು ಎಲ್ಲ ಚಾಮರಾಜೇಶ್ವರ ಅವರಿಗೆ ಎಲ್ಲ ಕರುಣಿಸಲಿ ಎಂದು ಕೇಳ್ಕೊಳ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ